ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಮಗೆ ಸುಭಾಷ್ಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ನೋವನ್ನು ವ್ಯರ್ಥ ಮಾಡಬೇಡಿ. ಜೀವನವು ನಮ್ಮನ್ನು ಬದಲಾಯಿಸುವ ಒಂದು ಮಾರ್ಗವನ್ನು ಹೊಂದಿದೆ. ಕೆಲವರು ಕಷ್ಟ ಕಾಲಘಟ್ಟಗಳನ್ನು ಎದುರಿಸಿದ ನಂತರವೂ ಹೆಚ್ಚು ಬಲಶಾಲಿಯಾಗುತ್ತಾರೆ. ಆದರೆ ಇನ್ನು ಕೆಲವರು ನಿರಾಸೆ, ಕಹಿ ಭಾವನೆ ಅಥವಾ ಭಯಕ್ಕೆ ಒಳಗಾಗುತ್ತಾರೆ, ಅಥವಾ ಭರವಸೆಯನ್ನು ಅವರು ಕಳೆದುಕೊಳ್ಳುತ್ತಾರೆ. ಇಬ್ಬರು ವ್ಯಕ್ತಿಗಳು ಒಂದೇ ರೀತಿಯ ಪರೀಕ್ಷೆಗಳನ್ನು ಎದುರಿಸಬಹುದು, ಆದರೂ ಅವರು ಒಂದೇ ರೀತಿಯಲ್ಲಿ ಹೊರಬರುವುದಿಲ್ಲ. ವ್ಯತ್ಯಾಸವಿರುವುದು ಸ್ವತಃ ಆ ಪರೀಕ್ಷೆಯಲ್ಲಿ ಅಲ್ಲ, ಬದಲಾಗಿ ಪರೀಕ್ಷೆಯ ಸಮಯದಲ್ಲಿ ಅವರ ಒಳಗೆ ನಡೆಯುತ್ತಿರುವ ಪ್ರಕ್ರಿಯೆಯಲ್ಲಿ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ನಾವು ಸಂಕಟಗಳನ್ನು ಎದುರಿಸಿದಾಗ ದೇವರು ನಮ್ಮಿಂದ ಏನನ್ನು ನಿರೀಕ್ಷಿಸುತ್ತಾನೆ? ದೇವರು ನಮ್ಮಿಂದ ಕೇವಲ ಪ್ರಾರ್ಥನೆ ಮತ್ತು ಪರಿಹಾರದ ನಿರೀಕ್ಷೆಯನ್ನು ಮಾತ್ರ ಕೇಳುತ್ತಿದ್ದಾರೆ, ಅಥವಾ ನಾವು ಕಾಯುತ್ತಿರುವಾಗ ನಮ್ಮಲ್ಲಿ ಇನ್ನೂ ಹೆಚ್ಚಿನದನ್ನು ಅವರು ನಿರೀಕ್ಷಿಸುತ್ತಾರೆ? ರೋಮಪುರದವರಿಗೆ 5:3-4 ನಮಗೆ ದೇವರ ಉತ್ತರವನ್ನು ನೀಡುತ್ತದೆ. ದೇವರು ಖಂಡಿತವಾಗಿಯೂ ನಾವು ಅವನ ಸಹಾಯಕ್ಕಾಗಿ ಪ್ರಾರ್ಥಿಸಿ ಆತನನ್ನು ನಂಬಬೇಕು ಎಂದು ಬಯಸುತ್ತಾನೆ. ಆದರೆ ನಾವು ಪವಿತ್ರಾತ್ಮನೊಂದಿಗೆ ಸಹಕರಿಸಬೇಕೆಂದು ಅವನು ಬಯಸುತ್ತಾನೆ. ಏಕೆಂದರೆ ನಾವು ಪವಿತ್ರಾತ್ಮನೊಂದಿಗೆ ಸಹಕರಿಸಿದರೆ ಮಾತ್ರ ನಮಗೆ ಬಿಡುಗಡೆ ಸಿಗುತ್ತದೆ. ಈಗ ರೋಮಪುರದವರಿಗೆ 5:3-4 ಓದೋಣ. ಪೌಲನು ಹೀಗೆ ಬರೆದಿದ್ದಾನೆ: ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಹೆಚ್ಚಳ ಪಡುತ್ತೇವೆ. ಉಪದ್ರವದಿಂದ ತಾಳ್ಮೆಯು, ತಾಳ್ಮೆಯಿಂದ ಅನುಭವವು, ಅನುಭವದಿಂದ ನಿರೀಕ್ಷೆಯು ಉಂಟಾಗುತ್ತವೆಂದು ಬಲ್ಲವು. ಈ ಗ್ರಂಥವನ್ನು ವಿವರಿಸಲು ನಮ್ಮನ್ನು ಕೇಳಿದರೆ ನಾವು ಅದನ್ನು ಹೀಗೆ ಬರೆಯಬಹುದು: ನರಳಾಟವು ನಿರಾಶೆಯನ್ನು ಉಂಟು ಮಾಡುತ್ತದೆ, ಮತ್ತು ನಿರಾಶೆಯು ಭಯವನ್ನು ಹುಟ್ಟು ಹಾಕುತ್ತದೆ, ಮತ್ತು ಭಯವು ಭರವಸೆಯನ್ನು ನಾಶಪಡಿಸುತ್ತದೆ. ಅದೇ ನಮ್ಮ ವ್ಯಾಖ್ಯಾನ, ಅಲ್ಲವೇ? ನಮಗೆ ಏನಾದರೂ ತೊಂದರೆ ಉಂಟಾದಾಗ ನಮ್ಮ ಭರವಸೆ ಎಲ್ಲ ಕಳೆದು ಹೋಗುತ್ತದೆ, ನಮ್ಮ ವಿಶ್ವಾಸ ಎಲ್ಲ ಕಳೆದು ಹೋಗುತ್ತದೆ. ಆದರೆ ದೇವರೇನು ಹೇಳ್ತಾರೆ? ಕಷ್ಟವು ಸಹಿಷ್ಣುತೆಯನ್ನು ಉಂಟು ಮಾಡುತ್ತದೆ, ಮತ್ತು ತಾಳ್ಮೆಯು ಗುಣವನ್ನು ಉಂಟು ಮಾಡುತ್ತದೆ, ಮತ್ತು ಗುಣವು ಭರವಸೆಯನ್ನು ಉಂಟು ಮಾಡುತ್ತದೆ. ದುಃಖವು ಭರವಸೆಯನ್ನು ಹೇಗೆ ಉತ್ಪಾದಿಸುತ್ತದೆ? ನಾವು ನೋಡಿದರೆ ನಮಗೊಂದು ದುಃಖ ಬಂದಾಗ, ನೋವು ಬಂದಾಗ ನಮ್ಮ ಭರವಸೆ ಎಲ್ಲ ಕಳೆದು ಹೋಗುತ್ತದೆ, ಅಲ್ಲವೇ? ಆದರೆ ಬೈಬಲ್ ಹೇಳ್ತಾ ಇರುವುದು, ದುಃಖವು ಭರವಸೆಯನ್ನು ಉತ್ಪಾದಿಸುತ್ತದೆ. ಭರವಸೆ ಇದ್ದಕ್ಕಿದ್ದಂತೆ ಎಲ್ಲಿಂದ ಬರುತ್ತದೆ? ಈ ವಾಕ್ಯದ ಮಧ್ಯದಲ್ಲಿ ಅನೇಕ ವಿಶ್ವಾಸಿಗಳು ಎಂದಿಗೂ ಗಮನಿಸದ ಏನೋ ನಡೆಯುತ್ತಾ ಇದೆ. ರೋಮಪುರದವರಿಗೆ 5:3-4 ನೀವು ಓದಬೇಕು. ಮುಖ್ಯವಾದದ್ದು ಸ್ವಭಾವ, ದೇವರ ಗುಣ ನಮ್ಮಲ್ಲಿ ಬೆಳೆಯುವುದು. ನಾವು ಪ್ರತಿಯೊಂದು ಕಷ್ಟ ಸಮಯದಲ್ಲೂ ಸಮಸ್ಯೆಗಳಿಂದ ಹೋರಾಡುವ ಮತ್ತು ನಾವು ತಕ್ಷಣ ಪರಿಹಾರವನ್ನು ಕಂಡುಕೊಳ್ಳುವ ಕಡೆಗೆ ನಮ್ಮ ಗಮನವಿರುತ್ತದೆ, ಅಲ್ಲವೇ? ನಮಗೇನಾದರೂ ಪ್ರಾಬ್ಲಮ್ ಉಂಟಾದಾಗ ನಮಗೆ ತಕ್ಷಣ ದೇವರನ್ನು ಪ್ರಾರ್ಥಿಸಿ ಪರಿಹಾರ ಉಂಟಾಗಬೇಕು. ಆದರೆ ದೇವರ ಕಾರ್ಯವಿಧಾನವು ವಿಭಿನ್ನವಾಗಿದೆ. ನಮ್ಮಲ್ಲಿ ತಾಳ್ಮೆಯನ್ನು ಉಂಟು ಮಾಡಬೇಕು. ಚಿಕ್ಕದಾಗಲಿ ದೊಡ್ಡದಾಗಲಿ ನಮ್ಮ ಸಮಸ್ಯೆ, ಏನೇ ಸಮಸ್ಯೆ ಆಗಿದ್ರೂ ನಮಗೆ ಏನೋ ಆಗಬೇಕು, ತಕ್ಷಣ ದೇವರೇನಾದರೂ ಮಾಡಬೇಕು. ನಾವು ಪ್ರಾರ್ಥಿಸುತ್ತೇವೆ, ಏನಾದರೂ ಪ್ರಾಬ್ಲಮ್ ಅಂದ್ರೆ ಕಣ್ಣು ಮುಚ್ಚಿ ನಾವು ಪ್ರಾರ್ಥಿಸುತ್ತೇವೆ, ದೇವರೇ ಏನಾದರೂ ಮಾಡಿ ಅನ್ನು, ಅಲ್ಲವೇ? ಆದರೆ ನಾವೇನು ಮಾಡುತ್ತೇವೆ? ನಮ್ಮ ಹೃದಯದಲ್ಲಿ ಸಮಾಧಾನನೇ ಇಲ್ಲ. ನಾವು ಪ್ರಾರ್ಥಿಸುವ ತರ ದೇವರು ಹೇಳುತ್ತಾರೆ, ನಿನಗೊಂದು ಪ್ರಾಬ್ಲಮ್ ಬಂದರೆ, ಒಂದು ಕಷ್ಟ ಬಂದರೆ, ಒಂದು ನೋವು ಬಂದರೆ ತಾಳ್ಮೆಯಿಂದಿರಿ. ಏಕೆಂದರೆ ತಾಳ್ಮೆ ಜಯದ ಹಾದಿಯಾಗಿದೆ. ದೇವರು ಆಳವಾದದನ್ನು ಮಾಡುತ್ತಾನೆ. ಪ್ರತಿಯೊಂದು ಪರೀಕ್ಷೆ ಮತ್ತು ಕಷ್ಟಗಳ ಮೂಲಕ ಆತನನ್ನು ನಂಬಲು, ಆತನಿಗೆ ವಿಧೇಯರಾಗಲು, ಆತನಿಗೆ ಕಾಯಲು, ನಮ್ಮನ್ನು ತಗ್ಗಿಸಿಕೊಳ್ಳಲು ದೇವರು ಹೇಳುತ್ತಾರೆ. ನೀವು ಅದು ಪ್ರಾಕ್ಟೀಸ್ ಮಾಡಬೇಕು. ನಾವೆಲ್ಲರೂ ಒಂದು ಪ್ರಾಬ್ಲಮ್ ಬಂದ ತಕ್ಷಣ ನಾವು ಪ್ರಾರ್ಥಿಸುತ್ತೇವೆ, ತಕ್ಷಣ ನಮಗೆ ಒಂದು ಬಿಡುಗಡೆ ಆಗಬೇಕು. ನಾವು ಪ್ರಾಕ್ಟೀಸ್ ಮಾಡಬೇಕು. ಒಂದು ಪ್ರಾಬ್ಲಮ್ ಬಂದಾಗ ನಾವು ತಾಳ್ಮೆಯಿಂದಿರಬೇಕು, ಪೇಷನ್ಸ್ ಉಂಟಾಗಬೇಕು. ದೇವರು ನೋಡ್ತಾ ಇದ್ದಾರೆ, ನಮ್ಮ ಕಷ್ಟಗಳು ದೇವರು ನೋಡ್ತಾ ಇದ್ದಾರೆ. ದೇವರ ಅರಿವಿಲ್ಲದೆ ನಮಗೇನು ಕಷ್ಟಗಳು ಬರಲಿಲ್ಲ. ದೇವರು ನಮಗೇನಾದರೂ ಮಾಡುತ್ತಾನೆ, ಅವನನ್ನು ನಂಬಿ ನಾವು ತಾಳ್ಮೆಯಿಂದಿರಬೇಕು ಮತ್ತು ಆತನ ಮೇಲೆ ಅವಲಂಬಿತರಾಗಲು ಈ ವಾಕ್ಯ ಕಲಿಸುತ್ತದೆ. ಕ್ರಮೇಣ ನಮ್ಮ ಪಾತ್ರವು ಬದಲಾಗುತ್ತದೆ, ಮತ್ತು ಒಮ್ಮೆ ನಮ್ಮ ಪಾತ್ರವು ಬದಲಾದಾಗ ನಮ್ಮಲ್ಲಿ ಭರವಸೆ ಮುಂದೂಡುತ್ತದೆ. ದೇವರೆಲ್ಲಿ ಇದ್ದಾರೆ? ದೇವರೆಲ್ಲಿಂದ ಬಂದು ನಮಗೇನಾದರೂ ಮಾಡಬೇಕು? ದೇವರು ನಮ್ಮೊಳಗಿಂದ ಬಂದು ನಮಗೆ ಸಹಾಯ ಮಾಡಬೇಕು. ದೇವರ ಮಕ್ಕಳೇ, ದೇವರು ನಮ್ಮಲ್ಲಿ ಇದ್ದಾರೆ. ದೇವರು ಬೇರೆ ಎಲ್ಲೂ ಇಲ್ಲ. ನಾವು ಅವರ ಆಲಯ.
ನಿಮ್ಮ ಆಲಯದಲ್ಲಿ ನೀವಿಲ್ವಾ? ನಿಮ್ಮ ಮನೆಯಲ್ಲಿ ನೀವಿಲ್ವಾ? ಸರಸ್ವತಿ ಹೋಮ್, ಸೋಸಮ್ಮ ಹೋಮ್ ಎಲ್ಲ ಬರೆದು ಬಿಟ್ಟು ನೀವಲ್ಲಿ ಇಲ್ವಾ? ನಿಮ್ಮ ಮನೆ ಅದು, ಅಲ್ಲವೇ? ಅದೇ ತರ ದೇವರ ಮನೆ ಎಲ್ಲಿ? ಹೌದು, ಚರ್ಚ್ ದೇವರ ಮನೆ, ನಾವೊಬ್ಬೊಬ್ಬರು ದೇವರ ಮನೆ, ದೇವರ ಆಲಯ ನಾವು. ಆ ಆಲಯದಲ್ಲಿ ದೇವರಿದ್ದಾರೆ. ಆ ಆಲಯದಿಂದ ದೇವರ ಎದ್ದು ಬಂದು ದೇವರ ಮಕ್ಕಳೇ ನಮಗೆ ಸಹಾಯ ಮಾಡಬೇಕು. ಯಾವಾಗ ದೇವರೆದ್ದು ಬರುತ್ತಾರೆ? ಅವರು ಹೇಳುವುದನ್ನು ಪಾಲಿಸುವಾಗ. ಹೌದು, ನಮಗೊಂದು ತೊಂದರೆ ಬಂದಿದೆ, ನಾವು ಈ ಬಿಲ್ಡಿಂಗ್ ತಕೊಂಡಿದ್ದೇವೆ, ಆದರೆ ಎಲ್ಲರೂ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾವೆಲ್ಲ ಲೀಗಲ್ ಆಗಿ ಹೋಗಿದ್ದೇವೆ, ಆದರೆ ಪಕ್ಕದ ಮನೆಯವರು, ಅಲ್ಲಾಂದ್ರೆ ಎದುರುಗಡೆ ಬಿಲ್ಡಿಂಗ್ ಅವರು ಎಲ್ಲರೂ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾವೇನು ಮಾಡಬೇಕು? ದೇವರು ಹೇಳ್ತಾ ಇದ್ದಾರೆ, ತಾಳ್ಮೆ ಎಂದಿರಿ. ಹೌದು, ದೇವರಿಗೆ ಗೊತ್ತು ಅಷ್ಟೊಂದು ಪ್ರಾಬ್ಲಮ್ ಇದೆ ಅಂತ. ನಾವು ದೇವರನ್ನು ನಂಬಿ ತಾಳ್ಮೆಯಿಂದಿದ್ದಾಗ ದೇವರ ಪವರು ಅದರಲ್ಲಿ ವರ್ತಿಸುತ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಎಲ್ಲೇ ಆಗಿದ್ರು, ನಿಮ್ಮ ಮನೆಯಲ್ಲಿ ಆದರೂ ಎಲ್ಲೇ ಆಗಿದ್ರು ಪ್ರಾಬ್ಲಮ್ ಬಂದಿದೆಯಲ್ಲ, ಅಲ್ಲಾಂದ್ರೆ ನಿಮ್ಮ ಮನೆಯವರಿಂದ ಪ್ರಾಬ್ಲಮ್ ಬಂದಿರಬಹುದು, ನಿಮ್ಮ ಮಕ್ಕಳಿಂದ ಪ್ರಾಬ್ಲಮ್ ಬಂದಿರಬಹುದು, ನಿಮ್ಮ ಯಜಮಾನರಿಂದ ಪ್ರಾಬ್ಲಮ್ ಬಂದಿರಬಹುದು, ಅಲ್ಲಾಂದ್ರೆ ಪಕ್ಕದ ಮನೆಯವರಿಂದ ಪ್ರಾಬ್ಲಮ್ ಬಂದಿರಬಹುದು. ನಾವು ಮನುಷ್ಯರಾಗಿ ನಮಗೆ ತಕ್ಷಣ ಭಯ ಬರುತ್ತದೆ, ನಮಗೇನು ಮಾಡಬೇಕು ಎಂದು ಗೊತ್ತಿಲ್ಲ, ನಾವು ತುಂಬಾ ಗಾಬರಿ ಆಗುತ್ತೇವೆ. ದೇವರ ಮಕ್ಕಳೇ, ಯಾವಾಗ ನೆನಪಿಡಿ, ತಾಳ್ಮೆಯಿಂದಿರಿ, ಬಿ ಪೇಷಂಟ್. ದೇವರನ್ನು ನಂಬಿ. ಹೌದು, ದೇವರಿಗೆ ಗೊತ್ತು ಇದೆಲ್ಲ ಆಗಿದೆ ಅಂದೆ. ದೇವರದ್ದು ಬರಬೇಕು. ನಮಗೆ ಏನಾದರೂ ಮಾಡ್ಬೇಕಂದ್ರೆ ಭರವಸೆಯು ನಮಗೆ ಅಗತ್ಯ. ದೇವರಿಗೆ ಸಾಧ್ಯ, ದೇವರು ಸಮರ್ಥನೆಂದು ಮತ್ತು ಆತನ ವಾಕ್ಯ ಸತ್ಯವೆಂದು ನಂಬುವುದೇ ವಿಶ್ವಾಸ. ಉತ್ತರವು ನಿರೀಕ್ಷಿಸುವಂತೆ ಭರವಸೆಯು ನಮ್ಮನ್ನು ಕಾಪಾಡುತ್ತದೆ. ಭರವಸೆಯು ಕಳೆದುಕೊಂಡಾಗ ಹತಾಶೆ ನಮ್ಮ ಹೃದಯವನ್ನು ಆವರಿಸುತ್ತದೆ. ಭರವಸೆ ಇಲ್ಲದಿದ್ದರೆ ನಮ್ಮ ನಂಬಿಕೆ ದುರ್ಬಲವಾಗುತ್ತದೆ, ಅಲ್ಲವೇ? ಸೊ ನಮಗೆ ಯಾವುದು ಜಾಸ್ತಿ ಬೇಕು? ನಂಬಿಕೆನ ಭರವಸೆನ? ಭರವಸೆ. ನಂಬಿಕೆ ಬೇಕು, ನಂಬಿಕೆಯಿಂದ ಜಾಸ್ತಿ ನಮಗೆ ಭರವಸೆ ಬೇಕು. ಕೆಲವರು ಪ್ರಾರ್ಥಿಸುತ್ತಾರೆ, ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನಕಾರಾತ್ಮಕವಾಗಿ ಎಲ್ಲ ಮಾತನಾಡುವುದು ಯಾರು? ಭರವಸೆ ಇಲ್ಲದಿದ್ದವರು. ಅವ್ರಿಗೆ ನಂಬಿಕೆ ಇದೆ, ಆದರೆ ಭರವಸೆ ಇದಲ್ಲ. ನಮ್ಮಲ್ಲಿ ಭರವಸೆ ಜೀವಂತವಾಗಿದ್ದರೆ ನಾವು ಚೆನ್ನಾಗಿ ಪ್ರಾರ್ಥಿಸುತ್ತೇವೆ, ನಂಬಿಕೆಯಿಂದ ಪ್ರಾರ್ಥಿಸುತ್ತೇವೆ, ಭರವಸೆಯಿಂದ ಪ್ರಾರ್ಥಿಸುತ್ತೇವೆ, ಮತ್ತು ನಾವು ವಿಧೇಯರಾಗುತ್ತೇವೆ ದೇವರನ್ನು, ಮತ್ತು ನಾವು ಸೇವೆ ಮಾಡುವುದನ್ನು ಮುಂದುವರಿಸುತ್ತೇವೆ. ಆದ್ದರಿಂದ ನಮಗೆ ಬೇಕಾದದು ಭರವಸೆ. ನಮ್ಮಲ್ಲಿ ದೇವರ ಗುಣವನ್ನು ರೂಪುಗೊಂಡಾಗ ಅದು ಭರವಸೆಗೆ ದಾರಿ ಮಾಡಿಕೊಡುತ್ತದೆ. ಹೇಗೆ ಭರವಸೆ ಉಂಟಾಗುತ್ತದೆ? ಎಲ್ಲರಲ್ಲೂ ನಂಬಿಕೆ ಇದೆ, ವಿಶ್ವಾಸಿಗಳಲ್ಲಿ ನಂಬಿಕೆ ಇದೆ, ಭರವಸೆ ಇಲ್ಲ. ಇದೆಯಾ? ಭರವಸೆ ಇದ್ದರೆ ನಾವು ನಕಾರಾತ್ಮಕವಾಗಿ ಮಾತನಾಡುವುದಿಲ್ಲ. ವಿಶ್ವಾಸ ಮಾಡುವುದು, ಪ್ರಾರ್ಥನೆ ಮಾಡುವುದು, ಅದೇ ನಾವು ಮಾತನಾಡುತ್ತೇವೆ. ಬರೀ ಬಾಯಿಂದ ಮಾತನಾಡುವುದಲ್ಲ, ನಮ್ಮ ಹೃದಯದಲ್ಲೂ ಅದೇ. ಹೌದು, ನನಗೆ ಈಗ ಕೆಟ್ಟದಾಗಿದೆ, ಒಳ್ಳೇದಾಗುತ್ತದೆ, ಒಳ್ಳೇದಾಗುತ್ತದೆ, ದೇವರು ಮಾಡ್ತಾರೆ. ಆ ಭರವಸೆಯಿಂದ ನಾವು ಹೋಗಬೇಕಂದ್ರೆ ದೇವರ ಪಾತ್ರಗಳು ನಮ್ಮಲ್ಲಿ ಬೆಳೆಯಬೇಕು. ಆದರೆ ಮಾತ್ರ ಆ ಭರವಸೆ ದೃಢವಾಗುವುದು. ನಮ್ಮಲ್ಲಿ ಭರವಸೆ ಹೆಚ್ಚಿಸಿದರೆ ಮಾತ್ರ ನಮಗೆ ನಾವು ನಿರೀಕ್ಷಿಸುವುದನ್ನು ಸಿಗುವುದು. ಬರೀ ವಿಶ್ವಾಸದಿಂದ ಅಲ್ಲ, ಭರವಸೆಯಿಂದ. ಯಾರಾದರೂ ಕೇಳಬಹುದು, ನನಗೆ ಗುಣ ಸ್ವಭಾವ ಯಾಕೆ ಬೇಕು? ಅದೇ ಎಲ್ಲರಿಗೂ ಪ್ರಾಬ್ಲಮ್. ನಾನು ನನ್ನ ಸ್ವಭಾವದಲ್ಲಿ ಜೀವಿಸುತ್ತೇನೆ, ಸಮಸ್ಯೆಯನ್ನು ದೇವರು ಪರಿಹರಿಸಬೇಕು ಅಷ್ಟೇ. ನಾನು ಪ್ರಾರ್ಥಿಸುತ್ತೇನೆ, ನನ್ನ ಸ್ವಭಾವ ಎಲ್ಲ ನಾನು ಚೇಂಜ್ ಮಾಡುವುದಿಲ್ಲ, ನಾನು ಹಂಗೇ ಜೀವನ ಮಾಡುತ್ತೇನೆ. ಆದರೆ ನನ್ನ ಸಮಸ್ಯೆಗಳೆಲ್ಲ ದೇವರು ಪರಿಹರಿಸಬೇಕು. ನಮಗೆ ದೇವರ ಸ್ವಭಾವ ಬೇಕು. ಏಕೆಂದರೆ ನಮ್ಮ ಅತ್ಯಂತ ದೊಡ್ಡ ಸಮಸ್ಯೆ ಕೇವಲ ನಮ್ಮ ಸುತ್ತಲಲ್ಲಿ ಇರುವ ಸಮಸ್ಯೆ ಅಲ್ಲ, ಆದರೆ ನಮ್ಮ ಒಳಗಿನಿರುವ ಶರೀರ ಸ್ವಭಾವವಾಗಿದೆ. ನಮ್ಮ ಶರೀರ ಸ್ವಭಾವ ಏಕೆ ಅಷ್ಟೊಂದು ಸಮಸ್ಯೆ ಆಗಿದೆ? ಏಕೆಂದರೆ ದೇವರು ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ಬಯಸುತ್ತಾನೋ ಆ ರೀತಿಯಲ್ಲಿ ನಮ್ಮ ಶರೀರವು ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವರ ರೀತಿಯಲ್ಲಿ ಪ್ರತಿಕ್ರಿಯಿಸಿದರೆ ಮಾತ್ರ ದೇವರ ಸಾನ್ನಿಧ್ಯ ನಾವು ಅನುಭವಿಸುವುದು, ದೇವರೆದ್ದು ಬಂದು ನಮಗೇನಾದರೂ ಮಾಡುವುದು. ಅದಕ್ಕೆ ನಾವು ನಮ್ಮ ಶರೀರ ಸ್ವಭಾವಗಳು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ನಮ್ಮ ಶರೀರ ಸ್ವಭಾವಗಳೇ ನಮಗೆ ತುಂಬಾ ದೊಡ್ಡ ಪ್ರಾಬ್ಲಮ್. ನಮಗೆ ಪ್ರಾಬ್ಲಮ್ ಬಂದೇ ಬರ್ತದೆ. ಅದಕ್ಕಿಂತ ಒಂದು ದೊಡ್ಡ ಪ್ರಾಬ್ಲಮ್ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ನಮ್ಮ ಒಳಗಡೆ ಇದೆ. ನಮ್ಮ ಹೊರಗಡೆ ನಾವು ನೋಡುತ್ತೇವೆ, ಹೌದು ಅದು ನಿಜ, ಕೆಟ್ಟದು ಸಂಭವಿಸುತ್ತಾ ಇದೆ. ಅರ್ಥ ಆಗ್ತಾ ಇಲ್ಲ ವಿಶ್ವಾಸಿಗಳಿಗೆ. ದೇವರೆದ್ದು ಬರಬೇಕಂದರೆ ನಿಮ್ಮ ಒಳಗಿನಿಂದ ಎದ್ದು ಬರಬೇಕು.
ನಿಮ್ಮ ಒಳಗಿನಿಂದ ಎದ್ದು ಬಂದು ದೇವರು ಎಲ್ಲದನ್ನು ಶಾಸಿಸುತ್ತಾನೆ. ಪಿಶಾಚಿ ಮಾಡಿರುವ ಎಲ್ಲದನ್ನು ಶಾಸಿಸುತ್ತಾನೆ. ಅರ್ಥ ಮಾಡಿಕೊಳ್ಳಿ ಓ ದೇವರ ಮಕ್ಕಳೇ. ಆದರೆ ನಾವೇನು ಮಾಡುತ್ತೇವೆ? ಯಾರಾದರೂ ನಮ್ಮನ್ನು ನೋಯಿಸಿದಾಗ ನಮ್ಮ ಮನಸ್ಸು ಹೇಳುತ್ತದೆ ಸೇಡು ತೀರಿಸಿಕೊಳ್ಳಿ, ಕೋಪ ಮಾಡಿಕೊಳ್ಳಿ. ಆದರೆ ದೇವರು ಹೇಳುತ್ತಾರೆ ಕ್ಷಮಿಸಿ, ಕ್ಷಮಿಸಿ ಅವರನ್ನು. ಹೌದು, ಅವರು ಕಟ್ಟದೆ ಮಾಡುವುದು, ಕಟ್ಟದೆ ಮಾತನಾಡುವುದು ನನಗೆ ತಡ್ಕೊಳ್ಳಕ್ಕಾಗಲ್ಲ. ನೀವು ಕ್ಷಮಿಸಿದರೆ ದೇವರೆದ್ದು ಬಂದು ಕಟ್ಟದು ಮಾಡಿರುವವರಿಗೆ ಏನಾದರೂ ಮಾಡ್ತಾರೆ. ಅರ್ಥ ಮಾಡಿಕೊಳ್ಳಿ. ಯಾಕೆ ದೇವರು ವರ್ತಿಸುವುದಕ್ಕೆ ನೀವು ಬಿಡುವುದಿಲ್ಲ? ನಿಮ್ಮ ಮನೆಯಲ್ಲಿ ಎಲ್ಲಿಂದ ಬರಬೇಕು? ಕ್ರೈಸ್ತವ ಚರ್ಚಿನಿಂದ ದೇವರೇ ಎಂದು ಕರೆಯುವಾಗ, ಅಲ್ಲಾಂದ್ರೆ ಮೇಲಿಂದ ಓಡಿ 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 ನಿಮ್ಮ ಮನೆಗೆ ಓಡಿ ಓಡಿ ನಿಮ್ಮ ಮನೆಗೆ ನಾನು ಬಂದೆ ಎಂದು ದೇವರು ಹೇಳ್ಬೇಕಾ? ಅರ್ಥ ಮಾಡಿಕೊಳ್ಳಿ. ಬುದ್ಧಿವಂತರಾಗಿ ನಾವು ಜೀವನ ಮಾಡಬೇಕು. ನಿಮ್ಮೊಳಗೇನೆ ಇದ್ದಾರೆ. ಸ್ವಲ್ಪ ಕಷ್ಟ. ದೇವರೇ ಹಂಗೆಲ್ಲ ನೋಡಕ್ಕಾಗಲ್ಲ. ದೇವರೇ ಸ್ವಾಮಿ ಎಂದು ಕರೆದರೆ ಓಡಿ ಬರಲ್ಲ. ಮತ್ತೆ ಇವ್ರ ಮೇಲೆ ದ್ವೇಷ, ಕೋಪ, ಸೇಡು ಇದು ಬರ್ತಾರ? ನೀವು ಕಾಣುವುದಿಲ್ಲ. ದೇವರನ್ನ ಕಾಣಬೇಕಂದ್ರೆ ನಾವು ಸ್ವಲ್ಪ ಸಹಿಸಿಕೊಳ್ಳಬೇಕು. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ನಾವು ವಿಳಂಬವನ್ನು ಅಲ್ಲ ಅಂದರೆ ಯಾವುದಾದರೂ ಸಮಸ್ಯೆಯನ್ನು ಎದುರಿಸಿದಾಗ ನಮ್ಮ ಮನಸ್ಸು ಹೇಳುತ್ತದೆ ದೂರು ನೀಡಿ ಮತ್ತು ಅಸಹನೆಯಿಂದ ಇರಿ. ಆದರೆ ದೇವರೇನು ಹೇಳುತ್ತಾರೆ? ತಾಳ್ಮೆಯಿಂದ ಇರಿ. ನನ್ನನ್ನು ನಿರೀಕ್ಷಿಸಿ ತಾಳ್ಮೆಯಿಂದ ಇರಿ, ಶಾಂತಿಯಿಂದ ಇರಿ. ನಮ್ಮ ಮನಸ್ಸಲ್ಲಿ ಬಡಬಡ 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 ಏನಾಗುತ್ತದೆ? ದೇವರಿಗೆ ಹೇಳ್ತಾ ಇದ್ದಾರೆ ಶಾಂತವಾಗಿರಿ. ನಾನು ಯಾರಿಗಾದರೂ ಶಾಂತವಾಗಿರಿ ಎಂದು ಮೆಸೇಜ್ ಹಾಕಿದರೆ ದೇವರು ಬರಲ್ಲ. ಬಂದಿದ್ದಾರೆ. ಅದಕ್ಕೆ ಪಾಸ್ಟರ್ಗೆ ಮೆಸೇಜ್ ಮಾಡಬೇಕು ಅಂತ ಹೇಳ್ತಾರೆ. ಶಾಂತವಾಗಿರಿ, ದೇವರನ್ನು ನಂಬಿ ಶಾಂತವಾಗಿರುವಾಗ ಅವಾಗ ಹಾಡು ನಿನ್ನಂದ ದೇವ ಯಾರೂ ಇಲ್ಲ. ಅವಾಗ ಹಾಡೇ ಬರಲ್ಲ. ನಿಮ್ಮ ಮುಂದೆ ಪ್ರಾಬ್ಲಮ್ ಇರುವಾಗ ಹಾಡಿ ಶಾಂತತೆಯಿಂದ. ನಿಮ್ಮಂದ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಯಾರೂ ಇಲ್ಲ. ದೇವರು ನೋಡ್ತಾ ಇದ್ದಾರೆ ಆ ಹೃದಯ. ಏನು ವಿಶ್ವಾಸದಿಂದ, ಏನು ಭರವಸೆಯಿಂದ ಪ್ರಾರ್ಥಿಸುತ್ತಾ ಇದ್ದಾರೆ ಎಂದು ದೇವರು ನೋಡ್ತಾ ಇದ್ದಾರೆ. ಅಲ್ಲೇ ನಿಮಗೆ ಸಿಗುತ್ತದೆ ದೇವರ ಕೈ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆಯಾ? ಯಾಕೆ? ನೀವು ದೇವರನ್ನು ಆಚೆ ಕಳಿಸ್ತಾ ಇದ್ದೀರಿ. ಅದಕ್ಕೆ ಮಾತ್ರ, ಬೇರೆ ಏನು ಅಲ್ಲ. ದೇವರು ನಮ್ಮ ಮನೆಗೆ ಬರಕ್ ರೆಡಿ ಇದ್ದಾರೆ. ದೇವರ ಆಲಯ. ಅವರು ಹೇಳುವುದ ಹಾಗೆ ನಾವು ವರ್ತಿಸಬೇಕು. ಅವರು ಮುಟ್ಟಿದರೆ ಸಾಕಲ್ಲ, ಸ್ವಾಮಿ ನನ್ನನ್ನು ಮುಟ್ಟಿದವರೇ ನಾವು ಪ್ರಾರ್ಥಿಸುವುದಿಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಪವರು. ನಾವು ಭಯಪಡುವಾಗ ನಮ್ಮ ಮನಸ್ಸು ಹೇಳುತ್ತದೆ ಭಯ ಮತ್ತು ಆತಂಕವನ್ನು ಹೊಂದಿರಿ. ಆದರೆ ದೇವರು ಹೇಳ್ತಾನೆ ನನ್ನನ್ನು ನಂಬಿ ಶಾಂತವಾಗಿರಿ, ನಾನು ನಿನಗೇನಾದರೂ ಮಾಡ್ತೀನಿ. ಹಲ್ಲೆಲೂಯ. ಇದರ ಪರಿಣಾಮವಾಗಿ ನಮ್ಮಲ್ಲಿ ಪ್ರೀತಿ ಬೆಳೆಯುವ ಬದಲು ಕ್ಷಮಸಾದಿರುವೆ ಬೆಳೆಯುತ್ತದೆ, ಶಾಂತಿಯ ಬದಲು ಚಿಂತೆ ಬೆಳೆಯುತ್ತದೆ, ನಮ್ರತೆಯ ಬದಲು ಹೆಮ್ಮೆ ಬೆಳೆಯುತ್ತದೆ, ದೇವರಲ್ಲಿ ಭರವಸೆ ಬೆಳೆಯುವ ಬದಲು ಭಯ ಬೆಳೆಯುತ್ತದೆ. ಕಾರಣ ಏನು? ನಮ್ಮ ಶರೀರದ ಪಾಪಿ ಸ್ವಭಾವವು ಬಲಗೊಳ್ಳುತ್ತದೆ ಮತ್ತು ಅದು ಅಪಾಯಕಾರಿ. ಒಂದೊಂದು ಪ್ರಾಬ್ಲಮ್ ಬಂದಾಗಲೂ ನಾವು ಅದನ್ನ ಕೊಲ್ಲಬೇಕು. ಪೌಲನು ಹೇಳ್ತಾ ಇದ್ದಾರೆ, ನಾನು ನನ್ನ ಶರೀರ ಸ್ವಭಾವಗಳನ್ನು ಕೊಲ್ಲುತ್ತಾ ಇದ್ದೀನಿ, ನಾನು ಸಾಯ್ತಾ ಇದ್ದೀನಿ ಡೈಲಿ ಅಂತ. ನಾವು ನಮ್ಮನ್ನು ಕೊಲ್ಲಲಿಲ್ಲದಿದ್ರೆ ನಮ್ಮ ಪ್ರಾಬ್ಲಮ್ಸು ನಮ್ಮನ್ನು ಕೊಲ್ಲುತ್ತದೆ ದೇವರ ಮಕ್ಕಳೇ. ನಿಜ ಅಲ್ಲ ನಾನು ಹೇಳುವುದು. ಮತ್ತೆ ಶರೀರ ಸ್ವಭಾವವು ಎಷ್ಟೆಷ್ಟು ಹೆಚ್ಚುತ್ತದೆಯೋ ಅಷ್ಟಷ್ಟೇ ಕಡಿಮೆ ನಾವು ದೇವರ ಕಾರ್ಯ ಮತ್ತು ಕೃಪೆಯನ್ನು ಅನುಭವಿಸುತ್ತೇವೆ. ನಮ್ಮ ಶರೀರ ಸ್ವಭಾವವು ಎಷ್ಟೆಷ್ಟು ಹೆಚ್ಚುತ್ತದೆಯೋ, ಕೋಪ, ಸೇಡು, ಭಯ ಎಷ್ಟೆಷ್ಟು ಹೆಚ್ಚುತ್ತದೆಯೋ ಅಷ್ಟಷ್ಟು ದೇವರ ಕಾರ್ಯ ಮತ್ತು ಕೃಪೆಯನ್ನು ನಮಗೆ ಕಡಿಮೆಯಾಗುತ್ತದೆ. ಪೌಲನು ನಮ್ಮ ಶರೀರದ ಸ್ವಭಾವದ ಕುರಿತು ರೋಮಪುರದವರಿಗೆ 7:14-20 ವಿವರಿಸುತ್ತಾರೆ. ನೀವು ಮನೆ ಹೋಗಿ ಓದಬೇಕು. ನಮ್ಮಲ್ಲಿ ಶರೀರದ ಸ್ವಭಾವಗಳು ಬೆಳೆಯುತ್ತಿದ್ದರೆ ಅದು ನಮ್ಮನ್ನು ಎಂದಿಗೂ ದೇವರ ಆಶೀರ್ವಾದಗಳತ್ತ ನಡೆಸುವುದಿಲ್ಲ. ಆದರೆ ಕ್ರಿಸ್ತನ ಸ್ವಭಾವವು ನಮ್ಮಲ್ಲಿ ಬೆಳೆದಂತೆ ದೇವರ ಕಾರ್ಯ ನಿರ್ವಹಿಸಲು ಮತ್ತು ತನ್ನ ಆಶೀರ್ವಾದಗಳನ್ನು ತರಲು ಬಳಸಿಕೊಳ್ಳುವ ಪಾತ್ರೆಯಾಗಿ ನಾವು ಬಲಗೊಳ್ಳುತ್ತೇವೆ. ದೇವರು ನಿಮ್ಮನ್ನು ಕೇವಲ ಪವಾಡವನ್ನು ಸ್ವೀಕರಿಸಲು ಸಿದ್ಧಪಡಿಸುತ್ತಿಲ್ಲ,
ಆತನು ನಮ್ಮನ್ನು ತನ್ನ ಸಾನ್ನಿಧ್ಯವನ್ನು ಹೊತ್ತುಕೊಳ್ಳಲು, ಆತನ ಬಲದಲ್ಲಿ ನಡೆಯಲು ಮತ್ತು ಆತನ ಮೂಲಕ ಪ್ರತಿಯೊಂದು ಯುದ್ಧವನ್ನು ಜಯಿಸಲು ಸಿದ್ಧಪಡಿಸುತ್ತಾನೆ. ಯುದ್ಧ ಮಾಡಬೇಕು. ಮನೆಯಲ್ಲಿ ಪ್ರಾಬ್ಲಮ್ ಇದೆಯಾ? ನೀವು ಯುದ್ಧ ಮಾಡ್ತೀರಿ, ಏನು ಜಗಳ ಮಾಡ್ತೀರಿ? ಯುದ್ಧ ಮಾಡಬೇಕು ಅಂದ್ರೆ ದೇವರ ಆಯುಧ ಎತ್ತುಕೊಂಡು ನೀವು ಯುದ್ಧ ಮಾಡಬೇಕು. ಒಂದು ಪ್ರಾಬ್ಲಮ್ ನಿಮ್ಮ ಮನೆಯಲ್ಲಿ ಬಂದ್ರೆ ನೀವು ನಿಮ್ಮ ಆಯುಧ ತಕ್ಕೊಂಡು ಯುದ್ಧ ಮಾಡುವುದರಿಂದ ಎಲ್ಲಾ ಯುದ್ಧದಲ್ಲೂ ನೀವು ಸೋತು ಹೋಗ್ತಾ ಇದ್ದೀರಿ. ದೇವರ ಆಯುಧ ತಕ್ಕೊಂಡು ನಾವು ಯುದ್ಧ ಮಾಡಿದರೆ ನಾವು ಜಯಿಸುತ್ತೇವೆ. ಆದರೆ ಈ ದೇವರ ಆಯುಧಕ್ಕೆ ತುಂಬಾ ಭಾರ, ಎತ್ತಕ್ಕಾಗಲ್ಲ. ನಮ್ದಾದ್ರೆ ಏನು ಹೂವು ತರ ಹಂಗೆ ಬರ್ತದೆ, ಕಲ್ಲಾಪುರಿ ಪುರಿ ಪುರಿ ತರ ಪಾಪ್ಕಾರ್ನ್ ತರ ಭಾರನೇ ಇಲ್ಲ, ಅದಂಗೆ ಬರ್ತದೆ. ಸ್ವಲ್ಪ ಕಾಳ ಪುಟ್ಟ ಪುಟ್ಟ ಪುಟ್ಟಪ್ಪ ಅಂತ ಪಾಪ್ಕಾರ್ನ್ ಬರ್ತದಲ್ಲ, ಅತ್ತೆ ತರ ಈಸಿಯಾಗಿ ನಮ್ಮ ಸ್ವಭಾವಗಳು ಟಪಟ ಪಟ ಪಟಪ ಅಂತ ಬರ್ತದೆ. ಅದೆಲ್ಲ ಮುಚ್ಚಿಡಬೇಕು. ದೇವರ ಸ್ವಭಾವ ಎತ್ತುಕೊಳ್ಳ್ರಿ. ದೇವರು ಬಂದು ನಿಮ್ಮ ಗಂಡನನ್ನು ಬದಲಾಯಿಸ್ತಾನೆ. ಯಾರನ್ನು ಬದಲಾಯಿಸಬೇಕು? ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಲ್ಲಿ ಇದೆ ತಾಯಿ ಆಯುಧ, ನಿಮ್ಮ ಕೈಯಲ್ಲಿ ಇದೆ. ನಿಮ್ಮ ಗಂಡನನ್ನು ಬದಲಾಯಿಸಬೇಕಾ? ನಿಮ್ಮ ಹೆಂಡತಿಯನ್ನು ಬದಲಾಯಿಸಬೇಕಾ? ನಿಮ್ಮ ಮಕ್ಕಳನ್ನು ಬದಲಾಯಿಸಬೇಕಾ? ನಿಮ್ಮ ಕೈಯಲ್ಲಿ ಇದೆ ಆಯುಧ. ನಿಮ್ಮ ಪಾಪ್ಕಾರ್ನ್ ಆಯುಧ ತಕೋಬಾರದು, ಅದು ಸ್ವಲ್ಪ ಭಾರ. ಆ ಭಾರವಾಗಿರುವ ಆಯುಧ ತಕ್ಕೊಳ್ಳಕ್ಕೆ ನಿಮಗೆ ಪ್ರಾರ್ಥನೆ ಬೇಕು. ಯಾವಾಗಲೂ ತುಂಬಾ ಪ್ರಾರ್ಥನೆ ಬೇಕು. ದೇವರೇ ಶಕ್ತಿ ಕೊಡಿ, ನನಗೆ ಶಕ್ತಿ ಇಲ್ಲ. ಅದನ್ ಬದಲು ನಾವು ಪ್ರಾರ್ಥಿಸೋದು, ದೇವರೇ ಅವರನ್ನ ಚೇಂಜ್ ಮಾಡಿ, ಅವರನ್ನು ಕೊಲ್ಲು ದೇವರೇ, ಅವರು ಸತ್ತರೆ ಸಾಕು, ನನಗೆ ಜೀವನ. ನಾವು ಹಾಗೆ ಪ್ರಾರ್ಥಿಸುವುದು. ಅವರು ಜೀವಂತವಾಗಿದ್ರೆ ನನಗೆ ಜೀವನ ಇಲ್ಲ ಅಂತ ಒಳಗಡೆ ಹಾಗೆಯೇ ನಾವು ಯೋಚನೆ ಮಾಡುವುದು. ಆದರೆ ಹೇಳಕ್ಕಾಗಲ್ವಲ್ಲ ವಿಶ್ವಾಸಿಗಳು. ಸ್ತೋತ್ರದಿಂದ ಅದೆಲ್ಲ ಪ್ಯಾಕ್ ಮಾಡಿ ಹಾಗೆಯೇ ನಾವು ಪ್ರಾರ್ಥಿಸುವುದು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಿಮ್ಮ ಮನೆಯಲ್ಲಿ ಯಾರನ್ನಾದ್ರೂ ಚೇಂಜ್ ಮಾಡ್ಬೇಕಂದ್ರೆ ಆಯುಧ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆಯುಧ ತಕ್ಕೋಬಾರದು, ದೇವರ ಆಯುಧ ತಕ್ಕೊಳ್ಳಲಿ. ಸೊ ನಾನೇನು ಹೇಳಿದೆ, ದೇವರು ನಿಮ್ಮನ್ನು ಕೇವಲ ಪವಾಡವನ್ನು ಸ್ವೀಕರಿಸಲು ಸಿದ್ಧಪಡಿಸುತ್ತಿಲ್ಲ. ಆತನು ನಿಮ್ಮನ್ನು ತನ್ನ ಸಾನ್ನಿಧ್ಯವನ್ನು ಹೊತ್ತುಕೊಳ್ಳಲು, ಆತನ ಬಲದಲ್ಲಿ ನಡೆಯಲು ಮತ್ತು ಆತನ ಮೂಲಕ ಪ್ರತಿಯೊಂದು ಯುದ್ಧವನ್ನು ಜಯಿಸಲು ಸಿದ್ಧಪಡಿಸುತ್ತಾನೆ. ಆತನಿದ್ದಾರೆ ನಮ್ಮ ಜೊತೆಗೆ. ಅವನ ಜೊತೆಗೆ ನಿಂತ್ಕೊಂಡು ನಾವು ಯುದ್ಧ ಮಾಡಬೇಕು. ನಾವು ಸೈನಿಕರು. ಮಲಗುವ ಸೈನಿಕರನ್ನು ನೀವು ನೋಡಿದೀರಾ? ಅವ್ರು ಯಾವಾಗಲೂ ಎಷ್ಟೊಂದು ಎಕ್ಸರ್ಸೈಸ್ ಮಾಡ್ತಾರೆ. ಅವ್ರ ಮನೆ ಬಂದರೂ ಕೂಡ ಎಕ್ಸರ್ಸೈಸ್ ಮಾಡ್ತಾರೆ ಅಲ್ಲವೇ? ಅಷ್ಟೊಂದು ಬಾಡಿ ಫಿಟ್ ಆಗಿ ಅವರು ಇಡ್ತಾರೆ. ಅದೇ ತರ ನಮ್ಮ ಮನಸ್ಸು ನಾವು ಫಿಟ್ ಆಗಿ ಇಡಬೇಕು. ಆದ್ರೆ ಜಯ ನಮ್ಮ ಕೈಯಲ್ಲಿ ಇದೆ. ಜಯ ಯಾರ ಕೈಯಲ್ಲಿ? ಇನ್ನೊಬ್ಬರ ಕೈಯಲ್ಲಿ ಅಲ್ಲ ತಾಯಿ. ಅರ್ಥ ಮಾಡಿಕೊಳ್ಳಿ, ನಿಮ್ಮ ಜಯ ನಿನ್ನ ಕೈಯಲ್ಲಿ ಇದೆ, ಬೇರೆ ಯಾರದು ಕೈಯಲ್ಲಿ ಇಲ್ಲ. ಹಲ್ಲೆಲೂಯಾ. ಸೊ ಸಹನೆಯು ದೇವರು ಹೇಳ್ತಾರೆ, ಪ್ರಾಬ್ಲಮ್ ಬಂದಿದೆಯಲ್ಲ, ತಾಳ್ಮೆಯಿಂದಿರಿ, ಸಹನೆಯಿಂದ ಇರಿ. ಸಹನೆಯು ದೇವರ ಗುಣವನ್ನು ರೂಪಿಸಬೇಕು. ಸಹನೆಯು ಅಂದರೆ ಕೇವಲ ಸಮಯ ಕಳೆಯುವವರೆಗೆ ಕಾಯುವುದಲ್ಲ, ಬದಲಾಗಿ ಕಾಯುವ ಸಮಯದಲ್ಲಿ ದೇವರನ್ನು ನಂಬಲು ಮತ್ತು ಆತನಿಗೆ ವಿಧೇಯರಾಗಲು ನಿರ್ಧರಿಸುವುದೇ ಆಗಿದೆ. ದೇವರನ್ನು ಕಾಯಬೇಕು. ನಾವು ಕಾಯುವ ಸಮಯದಲ್ಲಿ ನಮ್ಮಲ್ಲಿ ದೇವರ ಗುಣ ಮತ್ತು ದೇವರ ಸೇವೆಯನ್ನು ಬೆಳೆಯಬೇಕು. ಇದೇ ಮುಖ್ಯವಾದ ವಿಷಯ. ನಿಮ್ಮ ಆಶೀರ್ವಾದ ಮತ್ತು ಬಿಡುಗಡೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ನಾವು ದೇವರಿಗೋಸ್ಕರ ಕಾಯ್ತಾ ಇದ್ದೇವೆ. ನಮ್ಮಲ್ಲಿ ಪಾತ್ರಗಳು ಬೆಳೆಯಬೇಕು, ದೇವರ ಸೇವೆ ಬೆಳೆಯಬೇಕು. ಕೆಲವರು ಹೇಳ್ತಾರೆ, ನಾನು ಸಮರ್ಪಿಸಿದ್ದೀನಿ, ನಾನು ಸಮರ್ಪಿಸಿದ್ದೀನಿ, ನಾನು ಸಮರ್ಪಿಸಿದ್ದೀನಿ. ಬರೀ ಸಮರ್ಪಿಸಿದರೆ ದೇವರ ಕೈ ನೀವು ಕಾಣುವುದಿಲ್ಲ. ನೀವೇನು ಮಾಡುತ್ತಾ ಇಲ್ಲ, ಇನ್ನು ತನಕ ನೀವು ಏನು ಮಾಡಲಿಲ್ಲ, ಅದು ಮಾಡಕ್ಕೆ ಶುರು ಮಾಡಬೇಕು. ಇಷ್ಟು ದಿನ ಏನೇನೋ ಒಂದು ದೇವರ ಸೇವೆ ಏನೋ ಮಾಡ್ತಾ ಇತ್ತು, ಇನ್ನು ಚೆನ್ನಾಗಿ ಮಾಡಬೇಕು, ಹೃದಯದಿಂದ ಮಾಡಬೇಕು. ಮತ್ತು ಪಾತ್ರಗಳು ಮನಪೂರ್ವಕವಾಗಿ ನೀವು ಕಂಟ್ರೋಲ್ ಮಾಡಬೇಕು. ಆ ಫ್ರೂಟ್ ಬರಬೇಕು, ಆದರೆ ಮಾತ್ರ ನಿಮ್ಮ ಬಿಡುಗಡೆ ಕಾಣುವುದು. ಬರೀ ನೀವು ಸಮರ್ಪಿಸಿರುವುದರಿಂದ ಎಲ್ಲರೂ ಹೇಳ್ತಾರೆ, ಐ ಹ್ಯಾವ್ ಸಬ್ಮಿಟ್ ಮಾಡಿರುವುದರಿಂದಲ್ಲ, ಆ ಫಲ ಉಂಟಾಗುವುದಕ್ಕೆ ಶುರುವಾಗುವುದರಿಂದ ಮಾತ್ರ ನಿಮ್ಮ ಬಿಡುಗಡೆ ಪ್ರಾರಂಭವಾಗುತ್ತದೆ. ಪರೀಕ್ಷೆಗಳು ಮತ್ತು ಸಮಸ್ಯೆಗಳು ಎದುರಾದಾಗ ಏನಾಗುತ್ತದೆ ಎಂಬುದರ ಕುರಿತು ಯೋಚಿಸಿ. ನಿಮಗೆ ಪ್ರಾಬ್ಲಮ್ ಬಂದಾಗ ಯಾರೋ ನಿಮ್ಮ ವಿರುದ್ಧ ಮಾತನಾಡ್ತಾರೆ, ನೀವು ಕೋಪಗೊಂಡು ಸೇಡು ತೀರಿಸಿಕೊಳ್ಳಲು ಬಯಸುತ್ತೀರಿ.
ಆದರೆ ನೀವು ದೇವರನ್ನು ವಿಧೇಯರಾಗಿ ಜಯಿಸಲು ನಿರ್ಧರಿಸುವುದರಿಂದ ನೀವು ತಾಳ್ಮೆಯಿಂದಿರುತ್ತೀರಿ. ನಿಮ್ಮ ಶರೀರದ ಪ್ರವೃತ್ತಿಗಳ ಬದಲಿಗೆ ಪ್ರೀತಿ ಮತ್ತು ದೇವರ ಮಾರ್ಗವನ್ನು ನೀವು ಆರಿಸಿಕೊಂಡಾಗ ನಿಮ್ಮ ಸ್ವಭಾವವು ಬದಲಾಗುತ್ತದೆ. ಕೋಪವು ನಿಮ್ಮ ಮೇಲಿನ ಹಿಡಿತವನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಯಾಕೆ ನಿಮಗೆ ಕಂಟ್ರೋಲ್ ಇಲ್ಲ? ಆ ಕೋಪ ಇಲ್ಲ, ಹಾಗೆ ಹಂಗೆ ಪೊಪ್ಕೊಂತಾರೆ. ಯಾಕೆ ಬರುತ್ತದೆ? ನಾವು ಮನಪೂರ್ವಕವಾಗಿ ನಾವು ಸ್ವಲ್ಪ ನಾವು ಕಂಟ್ರೋಲ್ ಮಾಡಬೇಕು. ಡೈಲಿ ಇದು ಅಭ್ಯಾಸ ಮಾಡಬೇಕು. ಸ್ವಲ್ಪ ಯು ಹ್ಯಾವ್ ಟು ಗ್ರೋ ಸ್ಲೋಲಿ ಮೀನ್ಸ್ ಎವ್ರಿ ಡೇ ಸ್ಲೋಲಿ, ಲಿಟಲ್ ಬೈ ಲಿಟಲ್, ಎವ್ರಿ ಡೇ ಯು ಹ್ಯಾವ್ ಟು ಗ್ರೋ. ಬೆಳಗ್ಗೆ ಎದ್ದ ತಕ್ಷಣ ಮಲ್ಗಕ್ಕೆ ಹೋಗುವ ತನಕ ಎಷ್ಟೊಂದು ಕಷ್ಟಗಳು ನಾವು ಎದುರಿಸುತ್ತೇವೆ ಅಲ್ಲವೇ? ಅದನ್ನ ನಡುವೆ ಎಲ್ಲ ನಾವು ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡಿದರೆ ದೇವರ ಸ್ವಭಾವ ನಮ್ಮಲ್ಲಿ ರೂಪಿಸುತ್ತದೆ. ನೀವು ಗುಣಮುಖರಾಗಲು ಪ್ರಾರ್ಥಿಸುತ್ತೀರಿ, ಆದರೆ ಉತ್ತರವು ತಕ್ಷಣವೇ ಬರುವುದಿಲ್ಲ. ಅರ್ಥ ಮಾಡಿಕೊಳ್ಳಿ, ತಕ್ಷಣವೇ ಬರುವುದಿಲ್ಲ. ನಿಮ್ಮ ದೇಹವು ದೂರು ನೀಡಲು, ಅನುಮಾನಿಸಲು, ಕೋಪಗೊಳ್ಳಲು, ಸೇಡು ತೀರಿಸಿಕೊಳ್ಳಲು, ಕಹಿಯಾಗಿರಲು ಬಯಸುತ್ತದೆ. ಆದರೆ ನೀವು ನಿಮ್ಮ ಸ್ವರ್ಗೀಯ ತಂದೆಯನ್ನು ನಂಬುವುದರಿಂದ ನೀವು ತಾಳ್ಮೆಯಿಂದ ಆತನ ಮೇಲೆ ಕಾಯುತ್ತಿದ್ದಂತೆ ನೀವು ಜಯಿಸಲು ನಿಮ್ಮ ಪಾತ್ರವನ್ನು ನಿಯಂತ್ರಿಸುತ್ತಾ ಇರಬೇಕು. ನಿಮ್ಮ ನಂಬಿಕೆ ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಪಾತ್ರವು ಬಲಗೊಳ್ಳುತ್ತದೆ. ನೀವು ಪ್ರಾರ್ಥಿಸಿದ ತಕ್ಷಣ ಯಾರಾದರೂ ಬದಲಾಗಬೇಕು ಅಂತ, ಅಲ್ಲಾಂದ್ರೆ ನಿಮ್ಮ ರೋಗ ಗುಣಮುಖವಾಗಬೇಕು ಅಂತ ಪ್ರಾರ್ಥಿಸಿದ ತಕ್ಷಣ ನಿಮಗೆ ಸಿಗುವುದಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಕಾಯಬೇಕು. ಕಾದರೆ ಸಿಗುವುದಿಲ್ಲ, ಸಿಗುತ್ತದೆ. ಕಾಯುವ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮಾಡಬೇಕು. ನೀವು ದೇವರನ್ನು ಕಾಯ್ತಾ ಇದ್ದೀರಿ. ನಿಮ್ಮ ಗಂಡ ಚೇಂಜ್ ಆಗುವುದಕ್ಕೆ ನೀವು ದೇವರನ್ನು ಕಾಯ್ತಾ ಇದ್ದೀರಿ. ಆ ಕಾಯುವ ಸಮಯದಲ್ಲಿ ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ. ನೀವು ಬದಲಾಗಬೇಕು. ನೀವೆಷ್ಟು ಬದಲಾಗುತ್ತೀರೋ ಅಷ್ಟು ದೇವರ ಆಶೀರ್ವಾದ ನಿಮಗೆ ಸಿಗುತ್ತದೆ. ಈ ಇಕ್ವೇಶನ್ ಯಾರಿಗೂ ಅರ್ಥ ಆಗುವುದಿಲ್ಲ. ಈ ಇಕ್ವೇಶನ್ ಯಾವಾಗಲೂ ನಾನು ಹೇಳ್ಕೊಡ್ತಾ ಇದ್ದೀನಿ, ಯಾರಿಗೂ ಅರ್ಥವಾಗುವುದಿಲ್ಲ. ಬೇರೆ ಎಲ್ಲಿಂದೋ ಏನೋ ಇಕ್ವೇಶನ್ ತಂದ್ಬಿಟ್ಟು, ಅಯ್ಯೋ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್, ಅಲ್ಲ ಅಂದ್ರೆ ನನಗೆ ಏನು ವಾಸಿ ಆಗ್ತಾ ಇಲ್ಲ. ದೇವರು ವಾಸಿ ಮಾಡುವ ದೇವರಲ್ವಾ? ಬಿಡುಗಡೆ ಕೊಡುವ ದೇವರಲ್ಲ. ನಾವು ಕಾಯಬೇಕು ಅಂತ ದೇವರ ಹೇಳ್ತಾ ಇದ್ದಾರೆ. ಆ ಕಾಯುವ ಸಮಯದಲ್ಲಿ ನಮ್ಮ ಒಂದೊಂದು ಪಾತ್ರಗಳು ಬೆಳೆಯಬೇಕು. ಪ್ರೀತಿ, ಸಂತೋಷ, ಸಮಾಧಾನ, ತಾಳ್ಮೆ, ಸೆಲ್ಫ್ ಕಂಟ್ರೋಲ್ ಎಲ್ಲ ಸ್ವಲ್ಪ. ನಿಮಗೆ ಏನಾದರೂ ಬೇಗನೆ ಬೇಕಂದ್ರೆ ಬೇಗನೆ ಮಾಡ್ರಿ. ಎಷ್ಟು ಲೇಟ್ ಆಗುತ್ತದೋ ಅಷ್ಟು ನೀವೇ ಕಷ್ಟಗಳನ್ನು ನೀವು ಆಹ್ವಾನಿಸುತ್ತೀರಿ. ಯು ಆರ್ ಇನ್ವೈಟಿಂಗ್ ಮೋರ್ ಪ್ರಾಬ್ಲಮ್ಸ್. ಹಲ್ಲೆಲೂಯಾ. ಸಹನೆಯು ಹೀಗೆಯೇ ದೇವರ ಗುಣವನ್ನು ರೂಪಿಸುತ್ತದೆ. ಸಹನೆಯು ದೇವರ ಗುಣವನ್ನು ರೂಪಿಸಬೇಕು. ನಾವು ಕಾಯ್ತಾ ಇದ್ದೇವೆ. ನಾವು ಪ್ರಾರ್ಥಿಸಿ ದೇವರ ಅನುಗ್ರಹಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ದೇವರ ಕೈ ಬಿಡುವವನಾ? ಹೇಳಿ ದೇವರ ಮಕ್ಕಳೇ. ಯಾಕೆ ಯಾರು ದೇವರ ದಾರಿಯಲ್ಲಿ ಹೋಗಿ ಅದು ಸಿಕ್ಕುವುದಿಲ್ಲ? ದೇವರು ಏನು ಸುಳ್ಳು ಹೇಳುವವನ? ಹೇಳಿ, ಬೈಬಲಲ್ಲಿ ಬರೆದಿರುವುದು ಸುಳ್ಳ? ಎಂದಿಗೂ ಅಲ್ಲ. ವಾಸಿ ಮಾಡುವ ದೇವರು ಅವರೇ. ಐ ಆಮ್ ದ ಲಾರ್ಡ್ ಹೂ ಹೀಲತ್ ಥೀ. ನಾನೇ ವಾಸಿ ಮಾಡುವ ದೇವರು, ನಾನೇ ಬಿಡುಗಡೆ ಕೊಡುವ ದೇವರು, ನಾನೇ ಪ್ರೊವೈಡ್ ಮಾಡುವ ದೇವರು. ಯೆಹೋವ ಜೈರಾ. ಎಲ್ಲಿಂದದ್ದು ಬರಬೇಕು? ನಿಮ್ಮೊಳಗಿನಿಂದ, ಸ್ವರ್ಗದಿಂದಲ್ಲ, ನಿಮ್ಮ ಚರ್ಚಿನಿಂದಲ್ಲ, ಪಾಸ್ಟರ್ ಮನೆಯಿಂದಲ್ಲ. ಇವರೆಲ್ಲ ಸಹಾಯ ಮಾಡುತ್ತಾರೆ. ಅವರ ಗೈಡೆನ್ಸು ಸಹಾಯ ನಿಮಗೆ ಬೇಕು. ಇಲ್ಲದಿದ್ದರೆ ಒಳಗಡೆಯಿಂದದ್ದು ಬರುವುದಿಲ್ಲ. ಅದರ್ಥ ಮಾಡಿಕೊಳ್ಳಬೇಕು. ಸೊ ಅರ್ಥ ಮಾಡಿಕೊಳ್ಳಿ. ನೀವು ಕಾಯ್ತಾ ಇರುವಾಗ ಎಷ್ಟು ಬೇಗನೆ ನೀವು ವರ್ತಿಸುತ್ತೀರೋ ಅಷ್ಟು ಬೇಗನೆ ನಿಮಗೆ ಬಿಡುಗಡೆ ಆಗುತ್ತೆ. ಅದಕ್ಕೆ ಕಷ್ಟ. ನೀವು ಹೇಳಿದ್ರಿ ಕಷ್ಟ, ಪ್ರೀತಿ ಮಾಡುವುದು ಕಷ್ಟ, ಸಹಿಸುವುದು ಕಷ್ಟ. ಆದರೆ ನೀವು ಮಾಡಲಿಲ್ಲದಿದ್ದರೆ ನಿಮ್ಮ ಕಷ್ಟಗಳು ಹೆಚ್ಚಿಸುತ್ತಾ ಇರ್ತದೆ. ಯಾವುದು ಬೇಕು ನೀವೇ ಚೂಸ್ ಮಾಡಿಕೊಳ್ಳಿ. ಅರ್ಥವಾಗ್ತಾ ಇದೆಯಾ ದೇವರ ಮಕ್ಕಳೇ? ಹಲ್ಲೆಲೂಯಾ. ಸೊ ಸಹನೆಯು ಹೀಗೆ ದೇವರ ಗುಣವನ್ನು ರೂಪಿಸುತ್ತದೆ. ಪ್ರತಿಯೊಂದು ಪರೀಕ್ಷೆಯು 2 ಆಯ್ಕೆಗಳನ್ನು ಒಡ್ಡುತ್ತದೆ. ಶರೀರದ ಇಚ್ಛೆಯನ್ನು ಅನುಸರಿಸುವುದು ಅಥವಾ ಆತ್ಮವನ್ನು ಅನುಸರಿಸುವುದು. ನಮಗೊಂದು ಪ್ರಾಬ್ಲಮ್ ಬಂದಾಗ
ಶರೀರದ ಸ್ವಭಾವ ಅನುಸರಿಸಬಹುದು ಅಥವಾ ಆತ್ಮದ ಸ್ವಭಾವ ಅನುಸರಿಸಬಹುದು. ಅದು ನಮ್ಮ ಆಯ್ಕೆ. ನಾವು ತಾಳ್ಮೆಯಿಂದ ದೇವರ ಮಾರ್ಗವನ್ನು ಆರಿಸಿಕೊಂಡಾಗಲೆಲ್ಲ ನಮ್ಮೊಳಗಿನಿಂದ ಏನೋ ಒಂದು ಬದಲಾಗುತ್ತದೆ. ಹೆಮ್ಮೆ ನಮ್ರತೆ ಆಗುತ್ತದೆ, ಭಯ ನಂಬಿಕೆ ಆಗುತ್ತದೆ, ಅಸಹನೆ ಸ್ವಯಂ ನಿಯಂತ್ರಣವಾಗುತ್ತದೆ, ಸ್ವ ಇಚ್ಛೆ ವಿಧೇಯತೆ ಆಗುತ್ತದೆ, ದೂರು ನೀಡುವುದು ಕೃತಜ್ಞತೆ ಆಗುತ್ತದೆ. ಹೀಗೇನೆ ನಮ್ಮ ಸ್ವಭಾವ ಬದಲಾಗು ಬೇಡವಾ ದೇವರ ಮಕ್ಕಳೇ? ದೇವರ ಪವಾಡಗಳು ನಿಮಗೆ ನೋಡಬೇಡವಾ? ಒಂದು ಪ್ರಾರ್ಥಿಸಿ, ಯಾರೋ ಒಂದು ಪಾಸ್ಟರ್ ಪ್ರಾರ್ಥಿಸಿ ಪವಾಡ ರೋಗ ಸೌಖ್ಯ ಸಿಕ್ಕಿದರೆ ನಿಮಗೆ ತುಂಬಾ ಸಂತೋಷವಾಗುತ್ತದೆ. ಯಾವಾಗಲೂ ಹಂಗೆ ಸಿಗುವುದಿಲ್ಲ. ನೀವು ಹೋಗಿ ನೋಡಿ, ದೇವರೆಲ್ಲರಿಗೂ ಯಾವಾಗಲೂ ಹಂಗೆ ಕೊಡುವುದಿಲ್ಲ. ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಬೆಳೆದಾಗ ದೇವರ ಸಾನ್ನಿಧ್ಯವು ನಮ್ಮೊಂದಿಗೆ ಇರುತ್ತದೆ ಮತ್ತು ಆತನ ಬಲದಿಂದ ಪ್ರತಿಯೊಂದು ಸವಾಲನ್ನು ನಮಗೆ ಎದುರಿಸಬಹುದು. ನಾವು ನಮ್ಮ ಶರೀರದ ಸ್ವಭಾವ ಮತ್ತು ನಮ್ಮ ಶಕ್ತಿಯಿಂದ ಬದುಕಿದರೆ ನಾವು ದುರ್ಬಲರಾಗುತ್ತೇವೆ, ಸುಲಭವಾಗಿ ನಿರಾಸೆಗೊಳ್ಳುತ್ತೇವೆ ಮತ್ತು ನಮ್ಮ ಜೀವನದ ಸವಾಲುಗಳನ್ನು ಜಯಿಸಲು ಸಾಧ್ಯವಿಲ್ಲ. ಇದೆಲ್ಲ ನಾನು ಹೇಳುವುದೊಂದೊಂದು ನೀವು ನೋಟಲ್ಲಿ ಬರೆದು ನೀವು ಓದಿರಿ ದೇವರ ಮಕ್ಕಳೇ. ಅದರ ಪ್ರಕಾರ ಜೀವಿಸಿ. ನಿಮ್ಮ ಜೀವನ ಬದಲಾಗುವುದಿಲ್ಲದಿದ್ದರೆ ಜೀವಂತ ದೇವರನ್ನು ನಾವು ಆರಾಧಿಸುತ್ತಾ ಇದ್ದೇವೆ. ಅವರೆದಕ್ಕಿದ್ದಾರೆ ದೇವರ ಮಕ್ಕಳೇ? ನಮ್ಮ ನೋವೆಲ್ಲ ನೋಡಿಕೊಂಡಿರುವುದಕ್ಕ? ಎಂತಗೂ ಅಲ್ಲ. ಅದು ಪರಿಹಾರ ಕೊಡುವುದಕ್ಕೆ ದೇವರು ಬಂದಿರುವುದು. ಆದರೆ ಅವರ ದಾರಿಯಲ್ಲಿ ನಡೆಯಬೇಕು. ಅದಕ್ಕೆ ಕಷ್ಟ ಅಂತ ಹೇಳಿದರೆ ತುಂಬಾ ಕಷ್ಟ ಆಗುತ್ತದೆ ನಮ್ಮ ಜೀವನ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ಗಲಾತ್ಯರವರಿಗೆ 4:19 ಪೌಲನು ಹೇಳುತ್ತಾನೆ, ನನ್ನ ಮಕ್ಕಳೇ, ಕ್ರಿಸ್ತನ ಸ್ವರೂಪವು ನಿಮ್ಮಲ್ಲಿ ಉಂಟಾಗುವ ತರಗ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ನೋಡಿ, ಪೌಲನು ಏಕೆ ಅಂತಹ ಬಲವಾದ ಅಭಿವ್ಯಕ್ತಿಯನ್ನು ಬಳಸಿದನು? ಒಬ್ಬ ತಾಯಿ ಮಗುವನ್ನು ಜನಿಸಲು ತೀವ್ರವಾದ ನೋವನ್ನು ಅನುಭವಿಸುತ್ತಾಳೆ. ಪೌಲನು ನಿಮಗಾಗಿ ನಾನು ಅಂತಹ ಆತ್ಮೀಯ ವೇದನೆಯನ್ನು ಅನುಭವಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ. ಎದಕ್ಕೆ? ನಿಮ್ಮಲ್ಲಿ, ಹೌದು, ನೀವೆಲ್ಲ ಜ್ಞಾನಸ್ನಾನ ತಕ್ಕೊಂಡಿದ್ದೀರಿ. ನಿಮ್ಮಲ್ಲಿ ಯೇಸುದೇವರು ಬಂದಿದ್ದಾರೆ. ಅವನ ಆತ್ಮವು ಅವನು ಬೆಳೆಯಬೇಕು, ಅವನ ಸ್ವಭಾವಗಳು ಬೆಳೆಯಬೇಕು. ಅದಕ್ಕೋಸ್ಕರ ಇವರಿಗೆ ಆತ್ಮೀಯ ವೇದನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು 1 ಕೊರಿಂಥದವರಿಗೆ 4:15 ಪೌಲನು ಹೇಳುತ್ತಾನೆ, ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯರು 10,000 ಮಂದಿ ಇದ್ದರು, ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಯೇಸು ಕ್ರಿಸ್ತನಲ್ಲಿ ಪಡೆದೆನು. ನೀವು ಅರ್ಥ ಮಾಡಿಕೊಳ್ಳೋ, ಈ ವಾಕ್ಯಗಳೆಲ್ಲ ನೀವು ನೋಡುವುದಿಲ್ಲ, ಕಾಣುವುದಿಲ್ಲ. ಉಪಾಧ್ಯರು ನಿಮಗೆ 10,000 ಇರಬಹುದು, ತಂದೆ ತಾಯಿ ಬಹುಮಂದಿ ಇಲ್ಲ ಅಂತ. ಯಾರು ಉಪಾಧ್ಯರು? ನಿಮಗೆ ಮಾಹದಿಯನ್ನು ನೀಡುತ್ತಾರೆ ಅವರು, ಆದರೆ ಅವರು ನಿಮ್ಮನ್ನು ಬೆಳೆಸುವ ಶ್ರಮವನ್ನು ಅವರು ವಹಿಸುವುದಿಲ್ಲ. ಅವರೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ, ನಿಮಗೂ ಪ್ರಾರ್ಥಿಸುತ್ತಾರೆ, ಆದರೆ ಅವರು ನಿಮ್ಮನ್ನು ಬೆಳೆಸುವುದಿಲ್ಲ. ಆದರೆ ಪೌಲನಂತೆ ಕೆಲವು ಪಾದ್ರಿಗಳು ನಿಮಗೆ ತಂದೆ ಅಥವಾ ತಾಯಿಯಂತಿದ್ದಾರೆ. ನೋವಿನಿಂದ ಅವರು ನಿಮ್ಮನ್ನು ಕ್ರಿಸ್ತನಲ್ಲಿ ಬೆಳೆಸುತ್ತಾರೆ. ಅಂತವರಿದ್ದಾರೆ ಈ ಲೋಕದಲ್ಲಿ, ನೀವು ಕಣ್ಣು ತೆಗೆದು ನೋಡಬೇಕು. ಪೌಲನಂತೆ ಕೆಲವು ಪಾದ್ರಿಗಳು ನಿಮಗೆ ತಂದೆ ಅಥವಾ ತಾಯಿಯಂತಿದ್ದಾರೆ. ನೋವಿನಿಂದ ಅವರು ನಿಮ್ಮನ್ನು ಕ್ರಿಸ್ತನಲ್ಲಿ ಬೆಳೆಸುತ್ತಾರೆ. ಇದರಿಂದಾಗಿ ನೀವು ಎಲ್ಲಾ ವಿಧಗಳಲ್ಲಿಯೂ ಆಶೀರ್ವದಿಸಲ್ಪಡುತ್ತೀರಿ. ಅಂತವರು ಬಹುಮಂದಿ ಇಲ್ಲ ಎಂದು ಪೌಲನೇ ಬರೆದಿದ್ದಾನೆ. ಅವರನ್ನು ಗುರುತಿಸಲು ಮತ್ತು ಅವರು ನಿಮಗೆ ಸೇವೆ ಸಲ್ಲಿಸಲು, ಅವರಿಗೆ ಪ್ರಾರ್ಥಿಸಲು, ಅವರಿಗೆ ಪ್ರೋತ್ಸಾಹಿಸುವುದು ನಿಮಗೆ ಮುಖ್ಯ. ಅವರನ್ನು ಗುರುತಿಸಬೇಕು, ಅವರು ನಿಮಗೆ ಸೇವೆ ಸಲ್ಲಿಸಬೇಕು, ಅವರಿಗೋಸ್ಕರ ಪ್ರಾರ್ಥಿಸಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು, ಅವರನ್ನು ಬೆಸನಿಸಬಾರದು. ದೇವರಿಗೋಸ್ಕರ ತಂದೆ ತಾಯಿಯಾಗಿ ವರ್ತಿಸುವರು ಇದ್ದಾರೆ, ಅವರನ್ನು ಬೆಸನಿಸಬಾರದು. ಹಲ್ಲೆಲೂಯ. ಅದು ನಿಮಗೆ ಒಳ್ಳೆಯದಲ್ಲ ಅಂತ ಇಬ್ರಾಯರಿಗೆ 13:17 ಬರೆದಿದೆ. ವಿಶ್ವಾಸಿಗಳು ಕ್ರಿಸ್ತನಂತಾಗುವ ಬದಲು ದೂರ ಸೇರಿಯೋದು ತನ್ನ ಮಾಂಸ ಸ್ವಭಾವದ ಪ್ರಕಾರ ಬದುಕುತ್ತಿದ್ದಾರೆ ಎಂದು ಪೌಲನು ನೋಡಿದಾಗ ಅವನ ಹೃದಯ ನೋವಿನಿಂದ ತುಂಬಿತ್ತು. ಗಲಾತ್ಯದ ಸಭೆಯಲ್ಲಿ ಅವನು ನೋಡಿದ್ದಾನೆ, ಅವರು ಶರೀರ ಸ್ವಭಾವದಲ್ಲಿ ಬೆಳೆಯುತ್ತಿದ್ದಾರೆ, ದೇವರ ಸ್ವಭಾವದಲ್ಲಿ ಬೆಳೆಯುತ್ತಾ ಇಲ್ಲ. ಅವನ ಹೃದಯ ತುಂಬ ನೋವಿನಿಂದ ತುಂಬಿತ್ತು. ಆವಾಗ ಅವನು ಬರೆದಿರುವುದು ಈ ವಾಕ್ಯ. ಹಲ್ಲೆಲೂಯ. ಜನರು ಕ್ರಿಸ್ತನ ಬಳಿಗೆ ಕರೆತರುವುದು ಕೇವಲ ಆರಂಭವಷ್ಟೇ.
ಪ್ರತಿಯೊಂದು ವಿಶ್ವಾಸಿಯಲ್ಲೂ ಕ್ರಿಸ್ತನ ಸ್ವಭಾವವು ರೂಪುಗೊಳ್ಳಬೇಕು. ಕ್ರಿಸ್ತನಂತಹ ಗುಣ ನಮ್ಮಲ್ಲಿ ಬೆಳೆಯದೇ ಹೋದರೆ ನಾವು ಆಧ್ಯಾತ್ಮಿಕವಾಗಿ ದುರ್ಬಲರಾಗುತ್ತೇವೆ, ಸುಲಭವಾಗಿ ಮೋಸ ಹೋಗುತ್ತೇವೆ ಮತ್ತು ಶತ್ರುಗಳಿಂದ ಸುಲಭವಾಗಿ ಸೋಲಿಸಲ್ಪಡ್ತೇವೆ. ನಾವು ಶತ್ರುವಿನಿಂದ ಸೋಲಿಸಲ್ಪಟ್ಟು ಜೀವನ ಮಾಡುತ್ತೇವೆ. ಯಾವಾಗ ದೇವರ ಪಾತ್ರಗಳು ನಮ್ಮಲ್ಲಿ ಬೆಳೆಯುವುದಿಲ್ಲಂದರೆ. ಇದು ಪ್ರತಿಯೊಬ್ಬ ಪ್ರಾಮಾಣಿಕ ಪಾದ್ರಿಯ ಹೊರೆಯಾಗಿದೆ. ಜನರು ಚರ್ಚಿಗೆ ಬರುವುದರಿಂದ ಅಥವಾ ಕೇವಲ ಆಶೀರ್ವಾದಗಳನ್ನು ಪಡೆಯುವುದರಿಂದ ಮಾತ್ರ ಒಬ್ಬ ತಂದೆಯಂತಹ ಪಾದ್ರಿಯು ಸಂತೋಷ ಪಡುವುದಿಲ್ಲ. ವಿಶ್ವಾಸಿಗಳ ಜೀವನದಲ್ಲಿ ಕ್ರಿಸ್ತನನ್ನು ರೂಪುಗೊಳ್ಳುವುದನ್ನು ನೋಡುವುದು ಅವರ ಆಳವಾದ ಸಂತೋಷ ಮತ್ತು ಅವರ ಪ್ರಾರ್ಥನೆ ಅದಾಗಿದೆ. ಏಕೆಂದರೆ ಕ್ರಿಸ್ತನು ಅವರಲ್ಲಿ ಬೆಳೆದರೆ ಅವರು ಆಶೀರ್ವದಿಸಲ್ಪಟ್ಟು ಜೀವನವನ್ನು ನಡೆಸುತ್ತಾರೆ ಮತ್ತು ಅವರ ಮೂಲಕ ಅನೇಕರು ಆಶೀರ್ವದಿಸಲ್ಪಡುತ್ತಾರೆ. ನೀವು ಆಶೀರ್ವದಿಸಲ್ಪಟ್ಟರೆ, ನಿಮ್ಮಲ್ಲಿ ಯೇಸು ಬೆಳೆದರೆ ನಿಮಗೆ ತುಂಬಾ ಬಿಡುಗಡೆ ಉಂಟಾಗುತ್ತದೆ. ನಿಮಗೆ ಟೆಸ್ಟಿಮನೀಸ್, ಸಾಕ್ಷಿ ತುಂಬಾ ಇರುತ್ತದೆ. ನೀವು ಬೇರೆಯವರಿಗೆ ಉಪಯೋಗವುಳ್ಳವರಾಗಿ ಜೀವನ ಮಾಡುತ್ತೀರಿ. ಅಲ್ಲಾಂದರೆ ಕ್ರಿಸ್ತನ ನಿಮ್ಮಲ್ಲಿ ಬೆಳೆಯಲಿಲ್ಲದಿದ್ದರೆ, ದೇವರ ಮಕ್ಕಳೇ, ನನ್ನ ಮೇಲೆ ಕೋಪಗೊಳ್ಳಬಾರದು, ನನ್ನ ಮೇಲೆ ಒಫೆಂಡೆಡ್ ಆಗಬಾರದು. ಯಾರಲ್ಲಿ ದೇವರ ಸ್ವಭಾವ ಬೆಳೆಯುತ್ತಾ ಇಲ್ಲವೋ ಅವರು ಸ್ವಾರ್ಥಿಗಳು. ಅವರು ಇನ್ನೊಬ್ಬರಿಗೆ ಉಪಯೋಗವುಳ್ಳವರಾಗಿ ಜೀವನ ಮಾಡುವುದಿಲ್ಲ. ಸರಿಯಾ ಅಲ್ಲವೋ? ನೀವೇ ಹೇಳಿ. ಯಾರಲ್ಲಿ ಯೇಸುದೇವರು ಬೆಳೆಯುತ್ತಾರೋ ಅವರಿಗೆ ತುಂಬಾ ಸಾಕ್ಷಿ ಇದೆ. ಅವರ ಜೀವನದಲ್ಲಿ ತುಂಬಾ ಖುಷಿ ಆಯ್ತು ಯೇಸುದೇವರು ಬಂದು. ನಿಜವಾಗಿ ದೇವರು ತುಂಬಾ ಬಿಡುಗಡೆ ಕೊಟ್ಟಿದ್ದಾರೆ, ರೋಗಗಳು ವಾಸಿ ಮಾಡಿದ್ದಾರೆ. ಅವರಿಗೂ ತುಂಬಾ ಸಾಕ್ಷಿ ಇದೆ. ಅವರು ದೇವರ ಸೇವೆ ಮಾಡಿ ಜೀವನ ಮಾಡುತ್ತಾರೆ. ಇದೇ ಒಂದು ವಿಶ್ವಾಸಿ ಜೀವನ ಮಾಡುವ ಜೀವನ. ಅದಕ್ಕಾಗಿಯೇ ಪಾದ್ರಿಗಳು ದೇವರ ಜನರನ್ನು ಶಿರ್ಪಡಿಸುತ್ತಾರೆ, ಎಚ್ಚರಿಸುತ್ತಾರೆ ಮತ್ತು ಪ್ರೋತ್ಸಾಹಿಸುತ್ತಾರೆ ಮತ್ತು ಅವರ ಬಗ್ಗೆ ದುಃಖಿಸುತ್ತಾರೆ. ಅಂಥ ಪಾದ್ರಿಗಳು ಅವರು ಯಾವಾಗಲೂ ನೋವಿನಿಂದ ಚರ್ಚ್ ಬೆಳೆಯಬೇಕು, ಯೇಸುವಿನಂತೆ ಬೆಳೆಯಬೇಕು. ಅವರ ಪ್ರಾರ್ಥನೆಯದು, ಅವರ ಬೋಧನೆಯದು. ಅವರು ಹಾಗೆ ಮಾಡುತ್ತಾರೆ. ದೇವರ ಅತ್ಯಂತ ಶ್ರೇಷ್ಠ ಕಾರ್ಯವು ಕೇವಲ ಸಮಸ್ಯೆಗಳನ್ನು ಪರಿಹರಿಸುವುದಲ್ಲ, ಬದಲಾಗಿ ನಮ್ಮಲ್ಲಿ ಕ್ರಿಸ್ತನ ಸ್ವಭಾವವನ್ನು ರೂಪಿಸುವುದಾಗಿದೆ. ಮರೆಯಬಾರದು. ಸಹೋದರಿಯರೇ, ಅರ್ಥ ಮಾಡಿಕೊಳ್ಳಿ. ನಿಮ್ಮಿಂದ ನಿಮ್ಮ ಮನೆ ಉದ್ಧಾರವಾಗುತ್ತದೆ, ಇಲ್ಲದಿದ್ದರೆ ನಿಮ್ಮ ಮನೆ ನಾಶವಾಗುತ್ತದೆ. ಬೈಬಲಲ್ಲಿ ವಚನ ಇದೆ. ನಾನು ಇವಾಗ ಎಲ್ಲ ನನ್ನ ಸಭೆಯಲ್ಲಿ ಇರುವ ಸಹೋದರಿಯರಿಗೆ ನಾನು ಮೆಸೇಜಸ್ ಕಳಿಸುತ್ತಾ ಇದ್ದೀನಿ. ಆದ್ದರಿಂದ ನಿಮ್ಮ ಆಶೀರ್ವಾದದ ಜೀವನಕ್ಕಾಗಿ ಕ್ರಿಸ್ತನ ಸ್ವಭಾವದಲ್ಲಿ ಬೆಳೆಯುವುದು ನಿಮಗೆ ಬಹಳ ಮುಖ್ಯ ಅಂತ ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಕ್ರಿಸ್ತನ ಪಾತ್ರವು ನಿಮ್ಮಲ್ಲಿ ಹೇಗೆ ರೂಪುಗೊಳ್ಳುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಕ್ರಿಸ್ತನ ಸ್ವಭಾವವು ನಮ್ಮಲ್ಲಿ ರೂಪುಗೊಂಡರೆ ಕ್ರಿಸ್ತನೆದ್ದು ಬಂದು ನಿಮಗೆ ಸಹಾಯ ಕೊಡ್ತಾರೆ. ನಾವು ದೂರಿನಿಂದ ಪ್ರಚೋದಿಸಲ್ಪಟ್ಟಾಗ, ಆದರೆ ಕೃತಜ್ಞತೆಯನ್ನು ಆರಿಸಿಕೊಂಡಾಗ, ಮತ್ತು ನಾವು ಹೆಮ್ಮೆ ಪಡಲು ಪ್ರಚೋದಿಸಲ್ಪಟ್ಟಾಗ, ಆದರೆ ನಮ್ರತೆಯನ್ನು ಆರಿಸಿಕೊಂಡಾಗ, ಮತ್ತು ನಾವು ಅವಿಧೇಯರಾಗಲು ಪ್ರಚೋದಿಸಲ್ಪಟ್ಟಾಗ, ನಾವು ವಿಧೇಯತೆಯನ್ನು ಆರಿಸಿಕೊಂಡಾಗ ಪವಿತ್ರಾತ್ಮನು ನಮ್ಮನ್ನು ಕ್ರಿಸ್ತನ ಹೋಳಿಗೆಗೆ ರೂಪಿಸುತ್ತಾನೆ. ಆದ್ದರಿಂದ ಕ್ರಿಸ್ತನ ಸ್ವಭಾವ ಮತ್ತು ಆತನ ಸೇವೆಯಲ್ಲಿ ಬೆಳೆಯುವುದು ಎಷ್ಟು ಮುಖ್ಯ ಎಂದು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಿ. ನೀವು ದೇವರ ಸೇವೆ ಮಾಡುವಾಗ ಹೃದಯದಿಂದ ಕ್ರಿಸ್ತನೆದ್ದು ಬರ್ತಾರೆ ನಿಮಗೋಸ್ಕರ. ನೀವು ಮಾಡುವುದು ದೇವರ ಸೇವೆ. ಯಾರಿಗೆ? ಬೇರೆಯವರಿಗೆ. ನಿಮ್ ತರ ಕಷ್ಟಪಡುವರು ಈ ಲೋಕದಲ್ಲಿ ತುಂಬಾ ಇದ್ದಾರೆ. ನಿಮಗೆ ದೇವರು ಬಂದಿದೆ, ಅವರಿಗೂ ದೇವರು ಬೇಕು. ನಾವು ಅಭ್ಯಾಸ ಮಾಡಿಕೊಂಡರೆ ಎಲ್ಲ ಸುಲಭವಾಗುತ್ತದೆ. ಅರ್ಥ ಮಾಡಿಕೊಳ್ಳಿ. ನೀವು 10 ವರ್ಷವಾಯ್ತು ಯೇಸುದೇವರಲ್ಲಿ ಬಂದು, 20 ವರ್ಷವಾಯ್ತು ಯೇಸುದೇವರಲ್ಲಿ ಬಂದು, ಇನ್ನೂ ನೀವು ಅಭ್ಯಾಸ ಮಾಡಿಕೊಂಡಿಲ್ಲದಿದ್ದರೆ ನಿಮ್ಮ ಶರೀರ ಸ್ವಭಾವ ಇನ್ನೂ ಗಟ್ಟಿಯಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಸಿನ್ ಹಸ್ ಎ ಡಿಸೀವಿಂಗ್ ಪವರ್. ಸಿನ್ನು, ನಮ್ಮ ಪಾಪ ಸ್ವಭಾವ ನಮ್ಮ ಹೃದಯವನ್ನು ಕಠಿಣಗೊಳಿಸುತ್ತದೆ. ನೀವೇ ಹೇಳಿಕೊಳ್ಳಿ, ನಿಮ್ಮಲ್ಲಿ ಬೆಳೆಯುತ್ತಿರುವುದು ಯಾವುದು? ಭರವಸೆನ ಅಥವಾ ಭಯನ? ನಂಬಿಕೆನ ಅಥವಾ ಭಯನ? ಎರಡೂ ಇರಬಾರದು, ಒಂದೇ ಇರಬೇಕು. ನೀವು ಹೇಳ್ತೀರಿ ಭರವಸೆ ಇದೆ, ನೀವು ಹೇಳ್ತೀರಿ ನಂಬಿಕೆ ಇದೆ, ಆದರೆ ಒಂದು ಕೊನೆಗೆ ಏನಿದೆ? ಭಯನೂ ಇದೆ, ಅದಿರಬಾರದು. ನಕಾರಾತ್ಮಕತೆಯೂ ಇದೆ, ಅದಿರಬಾರದು. ಬರೀ ನಂಬಿಕೆ, ಬರೀ ಭರವಸೆ. ಹೌದು, ಆವಾಗ ಇವಾಗ ಎಲ್ಲ ಭಯ ಅದೆಲ್ಲ ಬರ್ತದೆ, ಆದರೆ ನಾವು ಪಾತ್ರದಲ್ಲಿ ಬೆಳೆಯುವಾಗ ಅದೆಲ್ಲ ಹಾಗೆ ಹೋಗ್ಬಿಡ್ತದೆ.
ಭಯ ಬರಲ್ಲ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ನನಗೂ ಬರ್ತದೆ ಭಯ. ಆದರೆ ನಮ್ಮ ದೇವರ ಪಾತ್ರಗಳು ನಮ್ಮಲ್ಲಿ ಬೆಳೆಯುವಾಗ, ಅಂದ್ರೆ ಯೇಸು ದೇವರೇ ಬರೆಯುವುದು, ನಮಗೆ ಭರವಸೆ ಸಿಗುತ್ತದೆ. ನಮಗೆ ದೇವರ ಕೈಗಳು ನೋಡಕ್ಕಾಗುತ್ತದೆ. ನಿಮ್ಮಲ್ಲಿ ದೇವರ ಗುಣವು ಬೆಳೆಯದಿದ್ದರೆ ಭರವಸೆಯಿಂದ ಹೆಚ್ಚಾಗಿ ಭಯ ಮತ್ತು ಚಿಂತಕಗಳು ಬೆಳೆಯಬಹುದು. ಅದು ನೀವು ಅನುಮತಿಸಬಾರದು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಬೇಕು.